टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆತ ಕಾಲೇಜ್ ಸ್ಟೂಡೆಂಟ್. ಚೆನ್ನಾಗಿ ಓದೋ ಬದಲು ಅಡ್ಡದಾರಿ ಹಿಡಿದಿದ್ದ. ಆನ್ಲೈನ್ ಗೇಮ್ IPL ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಲಕ್ಷ ಹಣ ಕಳ್ಕೊಂಡಿದ್ದ. ಫೈನಾನ್ಸ್ನಲ್ಲಿ ಸಾಲ ಮಾಡಿದ್ದವನು ಕಿರುಕುಳದಿಂದ ಬೇಸತ್ತು ಎಸ್ಕೇಪ್ ಆಗಿದ್ದಾನೆ. ಇತ್ತ ವೃದ್ಧ ತಂದೆ ತಾಯಿ ಮಗನಿಗಾಗಿ ಕಣ್ಣೀರು ಹಾಕ್ತಿದ್ದಾರೆ. ಕೈಯಲ್ಲಿ ಫೋಟೋ ಹಿಡಿದು ಮಗನ್ನ ಹುಡುಕ್ತಿರೋ ತಾಯಿ, ಮಗನನ್ನ ನೆನೆದು ಕಣ್ಣೀರು ಹಾಕ್ತಿರೋ ಹೆತ್ತಮ್ಮ. ಅಷ್ಟಕ್ಕೂ ಮಗ ಆನ್ಲೈನ್ ಗೀಳಿಗೆ ಬಿದ್ದು ಮೈ ತುಂಬಾ ಸಾಲ ಮಾಡಿಕೊಂಡು ಎಸ್ಕೇಪ್ ಆಗಿದ್ರೆ, ಇತ್ತ ಮೀಟರ್ ಬಡ್ಡಿ ಹಾವಳಿಗೆ ತಂದೆ ತಾಯಿ ಕಂಗಾಲಾಗಿದ್ದಾರೆ. ಗದಗ್ನಲ್ಲಿ ನಿಲ್ಲದ ಮೀಟರ್ ಬಡ್ಡಿ ಹಾವಳಿ. ಆನ್ಲೈನ್ ಗೇಮ್ ಗೀಳು, ಸಾಲಗಾರರ ಕಾಟ, ಯುವಕ ಎಸ್ಕೇಪ್. ಗದಗ ಜಿಲ್ಲೆಯಲ್ಲಿ ಮೀಟರ್ ಬಡ್ಡಿ ಹಾವಳಿ ಮಿತಿ ಮೀರಿದ್ದು, ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಬೇಸತ್ತು ಯುವಕನೊಬ್ಬ ಊರನ್ನೇ ತೊರೆದಿದ್ದಾನೆ. ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮದ ಪ್ರದೀಪ್ ಓದುವ ವಯಸ್ಸಿನಲ್ಲಿ ಆನ್ಲೈನ್ ಗೇಮ್ ಕ್ರಿಕೆಟ್ ಬೆಟ್ಟಿಂಗ್ ಹಿಂದೆ ಬಿದ್ದಿದ್ದ. ಇದಕ್ಕಾಗಿ 10 ಲಕ್ಷ ಸಾಲ ಮಾಡಿದ್ದಾನೆ. ತಿಂಗಳಿಗೆ 10% ಸಾಲ ಪಡೆದಿದ್ದು, ಬಡ್ಡಿ ಸೇರಿ ಬರೋಬ್ಬರಿ 70ರಿಂದ 80 ಲಕ್ಷವಾಗಿದೆ. ಹಣ ವಾಪಸ್ ಮಾಡುವಂತೆ ಸಾಲಗಾರರ ಕಿರುಕುಳ ಹೆಚ್ಚಾಗಿದೆ. ಹೀಗಾಗಿ ಪ್ರದೀಪ್ ಊರನ್ನೇ ಬಿಟ್ಟಿದ್ದಾನೆ. ನಮ್ಮ ಮಗನನ್ನ ಹುಡುಕೊಡಿ ಅಂತ ಹೆತ್ತವರು ನರಗುಂದ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಆದರೆ ಪೊಲೀಸರು ಮಾತ್ರ ಮಗನ ಹುಡುಕೋ ಪ್ರಯತ್ನ ಮಾಡ್ತಿಲ್ಲ ಅಂತ ವೃದ್ಧ ದಂಪತಿ ಆರೋಪಿಸುತ್ತಿದ್ದಾರೆ. ನಮ್ಮ ಮಗನ ನಮ್ಮ ಮನೆಗೆ ಬರೋಂಗೆ ಮಾಡ್ರಿ. ಅವ್ರು ಯಾರು ನನ್ನ ಮಗನ ಸಾಲ ಕೇಳಿದ್ ಬೇಡ್ರಿ ಯಪ್ಪ, ಕೊಟ್ಟಾರ. ನಾವು ಬಡ ಮಕ್ಕಳು ಏನು ಕೊಡ್ಬೇಕ್ರಿ ಯಪ್ಪ, ಅದಕ್ಕೆ ಬಂದೇವ್ರಿ. ಹ್ಞೂ ರೀ, ನಾವು ಕೂಳು ತಿಂದಿಲ್ರಿ, ಇಷ್ಟು ಹಂಗೆ ಕೂತೇವ್ರಿ ಯಪ್ಪ, ಅದಕ್ಕೆ ಬಂದೇವ್ರಿ. ಇನ್ನು ಸಾಲ ಪಡೆಯುವಾಗ ಮನೆಯನ್ನೇ ಅಡ ಇಟ್ಟಿದ್ದಂತೆ. ಹೆತ್ತವರನ್ನ ನೋಡ್ಕೊಳ್ಬೇಕಿದ್ದ ಮಗ ನಾಪತ್ತೆಯಾಗಿರೋದು ದಂಪತಿ ಕಂಗಾಲಾಗುವಂತೆ ಮಾಡಿದೆ. ಸರ್ಕಾರ ಸುಗ್ರೀವಾಜ್ಞೆ ತಂದ್ರೂ ಸಾಲಗಾರರ ಕಿರುಕುಳ ನಿಲ್ತಿಲ್ಲ. ಹೀಗಾಗಿ ನ್ಯಾಯ ಕೊಡಿಸಿ ಅಂತ SP ಮೊರೆ ಹೋಗಿದ್ದಾರೆ. ಕ್ರಮ ಕೈಗೊಳ್ಳೋದಾಗಿ SP ಭರವಸೆ ನೀಡಿದ್ದಾರಂತೆ. ಹೋಗಿದ್ದೀವ್ರಿ ಇವತ್ತು ಅಲ್ಲಿ ನರಗುಂದ ಕಡೆ. ನಾವು ಈಗ ಮೊರಮ್ ಐತಿ, ಅದೈತಿ, ಯಾವ ಸಲ ಹೆಂಗೆ ಮಾಡಿದ್ರ, ಎಷ್ಟು ಸಲ ಹೆಂಗೆ ಮಾಡಿದ್ರು ಅಂತ ಕೇಳಿನ್ರಿ ಅವರು. ಇಲ್ರಿ, ಕಂಪ್ಲೇಂಟ್ ತೊಗೊಳ್ರಿ, ಇನ್ನು 4 ದಿನ ಬಿಟ್ಟು ಬರ್ರಿ ಅಂತ ಅಂತಾರೆ ಅವರು. ಅಲ್ಲ, ಆ ಕಂಪ್ಲೇಂಟ್ ತೊಗೊಂಡು ನೋಡೋರಿ ಅವರು, ಹಂಗೆ ಸತ್ತಿಂದ ನೋಡೋರಿ ಇವರು, ಮತ್ತೇನೈತಿ. ಒಂದ್ ಕಡೆ ಕ್ರಿಕೆಟ್ ಬೆಟ್ಟಿಂಗ್ ಬಲೆಯಲ್ಲಿ ಬಿದ್ದ ಯುವಕ ಸಾಲ ಮಾಡಿದ್ರೆ, ಇನ್ನೊಂದ್ ಕಡೆ ಸಾಲ ಕೊಟ್ಟವರ ಮೀಟರ್ ಬಡ್ಡಿ ಹೆಚ್ಚಾಗಿದೆ. ಕಿರುಕುಳವು ಮಿತಿ ಮೀರಿದೆ. ಈ ಬಗ್ಗೆ ಪೊಲೀಸರು ಕ್ರಮ ಕೈಗೊಳ್ಳಬೇಕಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.